ಕರ್ತನಲ್ಲಿ ಪ್ರಿಯ ದೈವಜನರೇ, ಪ್ರಕಟಣೆ ಗ್ರಂಥ, ಈ ಮಹಾಗ್ರಂಥ ಇದು ಪ್ರವಚನಗಳ ರಾಜಗ್ರಂಥ ಎಂಬುದಾಗಿ ಇದಕ್ಕೆ ಹೆಸರು. ಎಲ್ಲ ಪ್ರವಚನಗಳು ಈಡೇರುವಂತಹ, ನೆರವೇರುವಂತ ಕಟ್ಟಕಡೆಯ ಗ್ರಂಥ. ಕರ್ತನಾದಂತ ಯೇಸು ಕ್ರಿಸ್ತನೇ ಈ ಗ್ರಂಥದ ಮುಖ್ಯ ಕೇಂದ್ರ ಬಿಂದು. ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು ಪ್ರತಿ ಅಧ್ಯಾಯದಲ್ಲಿ, ಪ್ರತಿ ಭಾಗದಲ್ಲಿ ನಾವು ಕಾಣ್ತಿರ್ತೇವೆ. ಇಟ್ಸ್ ಎ ಕ್ರೈಸ್ಟ್ ಸೆಂಟ್ರಿಕ್ ರೆವಲ್ಯೂಷನ್. ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷೀಕರಣ ಹಳೆ ಟ್ರಾನ್ಸ್ಲೇಷನ್ ಅಲ್ಲಿ ಹಾಗೆ ಇದ್ದದ್ದು. ಆತನ ಪ್ರತ್ಯಕ್ಷೀಕರಣ ಅದು ರೆವಲ್ಯೂಷನ್ ಎಂಬುದಾಗಿ ಅದು ಕೂಡ ಸೂಕ್ತವೇ. ಆ ಕ್ರಿಸ್ತನ ಪ್ರತ್ಯಕ್ಷತೆಯನ್ನ ನಾವು ಹೆಚ್ಚಾಗಿ ನೋಡಲು, ಅದರ ಆತ್ಮೀಯತೆಯನ್ನ, ಅದರಲ್ಲಿರುವಂಥ ಆತ್ಮೀಯ ಸಂದೇಶಗಳನ್ನ ನಾವು ಅರ್ಥ ಮಾಡಿಕೊಳ್ಳಲು ಮುನ್ನುಡಿ ಎಂಬುದು ಬಹಳ ಮುಖ್ಯ. ಹಾಗಾಗಿ ಪ್ರಿಯ ದೈವಜನರೇ, ಈ ಮುನ್ನುಡಿಯನ್ನ, ಈ ಪ್ರಕಟಣೆ ಗ್ರಂಥದ ಈ 22 ಅಧ್ಯಾಯಗಳಲ್ಲಿ ಅಡಕವಾಗಿರುವಂತಹ ಆತ್ಮೀಯ ಸಂಗತಿಗಳನ್ನ ನಾವು ಧ್ಯಾನಿಸೋದಕ್ಕೆ ಹೋಗೋಣ. ಮುಖ್ಯವಾಗಿ ನೋಡುವಾಗ ಇಡೀ ಪ್ರಕಟಣೆ ಗ್ರಂಥದ ಮೊಟ್ಟ ಮೊದಲನೆಯ ಮೂಲ ವಾಕ್ಯ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ದಯಮಾಡಿ ನೋಡಿ, ಯಾರಾದ್ರೂ ಓದ್ತೀರಾ? ಓದಿ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ಬಲಗೈಯಲ್ಲಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಆ ವಚನ ಅಷ್ಟುವರೆಗೆ ನಮ್ಗೆ ಸಾಕು. ಈ ಮುನ್ನುಡಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಈ ವಚನವನ್ನ ಆಧಾರ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಣ. ಡೊಮಿಷಿಯನ್ ಚಕ್ರವರ್ತಿಯ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಂತ ಪ್ರೀತಿಯ ಶಿಷ್ಯನಾದಂತಹ ಯೋಹಾನನನ್ನು ಪತ್ಮೋಸ್ ದ್ವೀಪಕ್ಕೆ ಸೆರೆಯಾಗಿ ಕಳಿಸ್ತಾರೆ. ಯಾಕಂದ್ರೆ ಈ ಒಂದು ರಾಜಕೀಯ ಮತ್ತು ಚಾರಿತ್ರಾತ್ಮಕ ಆ ಸನ್ನಿವೇಶವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರೋಮನ್ ಸಾಮ್ರಾಜ್ಯದಲ್ಲಿ ರೋಮನ್ ಅರಸರು ಎಂಬ ಪದ ಉಪಯೋಗ ಆಗ್ಲಿಲ್ಲ, ಚಕ್ರವರ್ತಿಗಳು, ಎಂಪರರ್ಸ್. ಯಾಕಂದ್ರೆ ರೋಮ್ ಸಾಮ್ರಾಜ್ಯ ಬರೋಷ್ಟ್ರೊಳಗಾಗಿ ಅರಸರ ಕಾಲ ಹೋಯಿತು. ಕಿಂಗ್ ಅನ್ನೋ ಪದ ಉಪಯೋಗಿಸಿದ್ರೆ ಅದು ತುಂಬಾ ಅಪಭ್ರಂಶವಾದದ್ದು ಅಂತ ಹೇಳಿ ಅರಸರ ಆಳ್ವಿಕೆ ಹೋಗಿ ಆಗ ಬಂದಿದ್ದು ಅಲಿಗಾರ್ಕಿ, ಕುಲೀನರ ಪಾಲನೆ, ಗಣ್ಯ ವ್ಯಕ್ತಿಗಳ ಪರಿಪಾಲನೆ, ಆಳ್ವಿಕೆ. ಅದು ಯಾರು? 32 ಜನ ಸೆನೇಟರ್ಸ್, ಅಂದ್ರೆ ಗಣ್ಯ ವ್ಯಕ್ತಿಗಳು ತೀರ್ಮಾನ ಏನು ತೆಗೆದುಕೊಳ್ತಾರೆ ಅದರ ಆ ಪ್ರಕಾರವಾಗಿಯೇ ಒಬ್ಬ ಚಕ್ರವರ್ತಿ ಆದವನು ರೋಮ್ ಸಾಮ್ರಾಜ್ಯವನ್ನು ಆಳಬೇಕು. ಆ 32 ಜನರು ಕೂಡ ರೋಮ್ ಸಾಮ್ರಾಜ್ಯವನ್ನು ಪ್ರತಿನಿಧಿಸುವಂತ ಪ್ರಜಾಪ್ರತಿನಿಧಿಗಳಂತೆ ಇರ್ತಾರೆ. ಆ ರೋಮ್ ಸಾಮ್ರಾಜ್ಯ ಏರ್ಪಾಟಾಗುವ ಕಾಲಘಟ್ಟಕ್ಕೆ ನೆಬೂಕದ್ನೆಚ್ಚರನ ದಂಡಯಾತ್ರೆ ಮೂಲಕವಾಗಿ ಯೆರೂಸಲೇಮು ಅದು ದಾಳಿಗೆ ಒಳಗಾದಾಗ ಯಹೂದ್ಯರು ಅಲ್ಲಿಂದ ರೋಮ್ ಸಾಮ್ರಾಜ್ಯಕ್ಕೆ ಕೆಲವರು ವಲಸೆ ಬಂದರು. ಈ ರೋಮ್ ಸಾಮ್ರಾಜ್ಯಕ್ಕೆ ಬಂದಿರುವಂತಹ ಈ ಯಹೂದ್ಯರು ರೋಮನ್ ಮತವನ್ನು ಸ್ವೀಕರಿಸುತ್ತಿರಲಿಲ್ಲ. ಅದರ ಬದಲಾಗಿ ಅವರದೇ ಅಂತ ಮೋನೋಥಿಯಿಸಂ, ಯೆಹೋವನು ದೇವರು ಎಂಬುದನ್ನ ದೃಷ್ಟಿಸಿಕೊಂಡಿದ್ದಾಗ್ಯೂ ಕರ್ತನಾದ ಯೇಸು ಕ್ರಿಸ್ತನನ್ನ ತೃಣೀಕರಿಸಿ ತಿರಸ್ಕಾರ ಮಾಡಿ ಆತನ ದೈವತ್ವವನ್ನೇ ಪ್ರಶ್ನಿಸಿದಂತ ಯಹೂದ್ಯರು ಈ ರೋಮ್ ಚಕ್ರವರ್ತಿಗಳ ಜೊತೆಯಲ್ಲಿ ಸೇರಿಕೊಂಡು ಕ್ರೈಸ್ತರಿಗೆ ಅಪಾರವಾದ ಹಿಂಸೆಯನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪತ್ಮೋಸ್ ದ್ವೀಪದಲ್ಲಿ ಖೈದಿಯಾಗಿ, ಬಂಧಿಯಾಗಿ, ಸರಪಣಿಗಳಲ್ಲಿ, ಬೇಡಿಗಳಲ್ಲಿ ಬಿದ್ದಿರುವಂತ ಯೋಹಾನನಿಗೆ ಸಭೆಯ ಬಗ್ಗೆ ಚಿಂತನೆ ಇತ್ತು. ಪ್ರಿಯರೇ, ಆದಿಸಭೆ ಬೆಳೆಯುವಾಗ ಎಲ್ಲರಲ್ಲಿನೂ ಒಮ್ಮನಸ್ಸು ಇತ್ತು, ಎಲ್ಲರಲ್ಲಿಯೂ ಒಪ್ಪಂದ ಇತ್ತು, ಎಲ್ಲರಲ್ಲಿಯೂ ಏಕಮನಸ್ಸಿತ್ತು,
ಯಾರೊಬ್ಬರಿಗೆ ನೋವಾದರೆ ಅವರೆಲ್ಲರೂ ನೋವು ಪಟ್ಟುಕೊಳ್ಳುವಂತವರಾಗಿದ್ದರು. ಅವರು ಅತ್ಯಂತ ಸರಳತೆಯಿಂದಲೂ ಪ್ರೀತಿಯಿಂದಲೂ ತಮಗಿರುವುದೆಲ್ಲವನ್ನ ಹೊದುವಾಗಿ ಇಟ್ಟು ಆ ಸಭೆಯ ಒಂದು ಅಸ್ತಿತ್ವಕ್ಕಾಗಿ ಪ್ರಾಣಾರ್ಪಣೆ ಮಾಡಿರುವಂತವರಿದ್ದರು. ಅದಕ್ಕೆ ಉದಾಹರಣೆ ಸ್ಟೆಫನು. ನಾನು ಮುನ್ನುಡಿಯನ್ನು ಹೇಳ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಸಂಗತಿಗಳನ್ನು ಮೊದಲು ನಾವು ಅರ್ಥೈಸಿಕೊಳ್ಳಬೇಕು. ರೋಮ್ ಸಾಮ್ರಾಜ್ಯ, ಯಹೋದ್ಯರ ಉಪಟಳ ಮತ್ತು ಆದಿ ಸಭೆ, ಕ್ರೈಸ್ತ ಸಭೆ ಹೆಚ್ಚು ಕಮ್ಮಿ ಕ್ರಿಸ್ತ ಶಕ 92ರಿಂದ 96 ವರ್ಷದ ಆ ಕಾಲಘಟ್ಟ. ಡೊಮಿಷಿಯನ್ ಎನ್ನ ಚಕ್ರವರ್ತಿ, ಡೊಮಿಟಿಯನ್ ಅಂತಾರೆ, ಡೊಮಿಷಿಯನ್ ಅಂತ ಕೂಡ ಹೇಳ್ತಾರೆ. ಡೊಮಿಷಿಯನ್ ಚಕ್ರವರ್ತಿ ಕಾಲದಲ್ಲಿ ಯೋಹಾನನನ್ನ ಈ ಪತ್ಮೋಸ್ ದ್ವೀಪಕ್ಕೆ ಸೆರೆಗೆ ಹಾಕ್ತಾರೆ. ಪ್ರಿಯರೇ, ಅದಕ್ಕಿಂತ ಮುಂಚೆ ಯೋಹಾನನನ್ನ ಹತಸಾಕ್ಷಿಯನ್ನಾಗಿ ಮಾಡ್ಲಿಕ್ಕಾಗಿ, ಆತನನ್ನು ಕೊಲ್ಲುವುದಕ್ಕಾಗಿ ತುಂಬಾ ಉರಿತಿರುವಂತ ಆ ಬಾಂಡ್ಲಿಯಲ್ಲಿರುವ ಎಣ್ಣೆಯ ಒಳಗೆ ಹಾಕಿದ್ರು. ದೇವರು ಆತನನ್ನ ಕಾಪಾಡ್ತಾನೆ. ಯಾಕಂದ್ರೆ ಕರ್ತನ ಒಂದು ಪ್ರಣಾಳಿಕೆಯಲ್ಲಿ, ಕರ್ತನ ಉದ್ದೇಶದಲ್ಲಿ, ಕರ್ತನ ಚಿತ್ತದಲ್ಲಿ ಪ್ರಕಟಣೆ ಗ್ರಂಥ ಬರೆಯಲ್ಪಡಬೇಕಾಗಿರುವಂತ ಒಂದು ಮಹತ್ತರ ಜವಾಬ್ದಾರಿಕೆ, ಒಂದು ಆತ್ಮೀಕ ಜವಾಬ್ದಾರಿಕೆ ಯೋಹಾನನಿಗೆ ಕೊಡಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅದರಿಂದ ಬಿಡುಗಡೆಯಾದರೂ ಕೂಡ ಈ ಡೊಮಿಷಿಯಸ್ ಚಕ್ರವರ್ತಿ ಯೋಹಾನನನ್ನ ಪತ್ಮೋಸ್ ದ್ವೀಪಕ್ಕೆ, ಸುತ್ತಲೂ ನೀರು, ಯಾರೂ ಪ್ರವೇಶಿಸಕ್ಕಾಗದಿರುವಂತಹ ನಿರ್ಮಾನುಷ್ಯವಾದಂಥ ಸ್ಥಳದಲ್ಲಿ ಯೋಹಾನನನ್ನ ಖೈದಿಯಾಗಿ ಅಲ್ಲಿ ಕಳಿಸಲ್ಪಟ್ಟಾಗ ಯೋಹಾನನ ಮನಸ್ಥಿತಿ ಎಂಥದ್ದಾಗಿತ್ತಂದ್ರೆ, ಒಂದು ಕಡೆ ಅಲ್ಲೋಲ ಕಲ್ಲೋಲ, ಒಂದು ಕಡೆ ಪೌಲನು ಆಗ ಸೌಲನಾಗಿದ್ದು ಕ್ರೈಸ್ತ ಸಭೆಯನ್ನು ಹಿಂಸಿಸ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಸ್ಟೆಫನು ಹತಸಾಕ್ಷಿ ಆಗ್ತಾನೆ. ಈ ಸಂಗತಿಗಳೆಲ್ಲ ಪರೋಕ್ಷವಾಗಿ ಸುದ್ದಿಗಳು ತಿಳಿದುಕೊಂಡು ಯೋಹಾನ ದುಃಖಿತನಾಗಿರ್ತಾನೆ. ನಿರಾಶ ಜೀವಿತದಲ್ಲಿ ಆ ಸೆರೆಮನೆಯೊಳಗೆ ಆತ ಒಂಟಿಯಾಗಿದ್ದಾಗ ಆತನನ್ನ ಪುನಶ್ಚೇತನಗೊಳಿಸ್ತಕ್ಕಂಥ ಪ್ರಯತ್ನ ನಡೆದದ್ದು ಕರ್ತನಾದ ಯೇಸು ಕ್ರಿಸ್ತನ ಆ ಪತ್ಮೋಸ್ ದ್ವೀಪದಲ್ಲಿ ಆತನು ಕಾಣಿಸಿಕೊಳ್ಳೋದ್ರಿಂದ, ಆತನು ಪ್ರತ್ಯಕ್ಷನಾಗುವುದರಿಂದ ಆಗ ಹಿಂಬದಿಯಿಂದ ಆತನ ಸ್ವರ ಬರ್ತದೆ. ಬನ್ನಿ, ನಾವು ಈ ಪ್ರಕಟಣೆ ಗ್ರಂಥದ ಈ 22 ಅಧ್ಯಾಯಗಳಲ್ಲಿ ಕೂಡ ದೇವರ ವಾಕ್ಯ ಮತ್ತು ಅನೇಕ ಗಂಭೀರವಾದ ಕಾರ್ಯಗಳನ್ನ ಕುರಿತು ಅರ್ಥ ಮಾಡಿಕೊಳ್ಳೋದಕ್ಕೆ ಈ 19ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ಹೇಳುತ್ತಾ 3 ವಿಂಗಡಣೆಗಳನ್ನು ಕೊಡ್ತಾನೆ. ಆ 3 ವಿಂಗಡಣೆಗಳನ್ನ ಸ್ಥೂಲವಾಗಿ, ಅಂದ್ರೆ ಇನ್ ಬ್ರಾಡರ್ ಪರ್ಸ್ಪೆಕ್ಟಿವ್, ವಿಶಾಲ ದೃಷ್ಟಿಕೋನದಿಂದ ಈ 3 ಸಂಗತಿಗಳನ್ನ ನಾವು ಗಮನಿಸಿಕೊಂಡು ನಂತರ ಆ ಸ್ಥೂಲವಾಗಿರುವಂತಹ ಆ ವಿಂಗಡನ ಜೊತೆಯಲ್ಲಿ ಇನ್ನು ಸ್ವಲ್ಪ ಹೆಚ್ಚು ವಿಂಗಡಣೆಯನ್ನು ಅರ್ಥ ಮಾಡಿಕೊಂಡು ಅದಾದ ನಂತರ ಅಧ್ಯಾಯದ ನಂತರ ಇರುವಂತಹ ಸೂಕ್ಷ್ಮ ಸಂಗತಿಗಳನ್ನ ಧ್ಯಾನಿಸಿಕೊಂಡು ಪ್ರಕಟಣೆ ಗ್ರಂಥದಲ್ಲಿರುವಂತಹ ಒಂದು ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಪರಿಪೂರ್ಣ ಪ್ರತ್ಯಕ್ಷತೆಯ ಸಾಕ್ಷಾತ್ಕಾರ ನಾವು ಹೊಂದಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಈ ಒಂದು ಸ್ಟಡೀಸ್ನಲ್ಲಿ, ಈ ಅಧ್ಯಯನದಲ್ಲಿ ನಾವು ಮಾಡ್ತೇವೆ. ಮೊದಲು ನಾವು ಸಪ್ತ ಸಭೆಗಳ ಸಂದೇಶವನ್ನ ಅಧ್ಯಯನ ಮಾಡಿದ್ದು ರೀತಿ ಬೇರೆ. ಆಗ ನಾವು ಮಾಡಿದ್ದು ಲೈನಿಯರ್ ಮೆಥಡ್ನಲ್ಲಿ, ಅಂದ್ರೆ ಒಂದೊಂದು ಲೈನನ್ನು ಓದಿ ಆ ಲೈನ್ ರೀಡ್ ಬಿಟ್ವೀನ್ ದ ಲೈನ್ಸ್, ಆ ಸಾಲುಗಳ ನಡುವೆ ಇರುವಂತಹ ಅಂತರಾರ್ಥವನ್ನು, ಸತ್ಯವೇದದ ಬೇರೆ ಬೇರೆ ವಚನಗಳ ಉಲ್ಲೇಖವನ್ನ, ರೆಫರೆನ್ಸ್ಗಳನ್ನ ಸ್ಟಡಿ ಮಾಡಿ, ರೆಫರೆನ್ಷಿಯಲ್ ಸ್ಟಡಿ, ಇನ್ಫರೆನ್ಷಿಯಲ್ ಸ್ಟಡಿ, ಇಂಟರ್ಲೈನಿಯರ್ ಸ್ಟಡಿ ಅನ್ನುವ ತ್ರಿಕೋಣಾತ್ಮಕ ಅಧ್ಯಯನದಲ್ಲಿ ಕೆಲವು ಸಂಗತಿಗಳನ್ನ ನಾವು
ಅಧ್ಯಯನ ಮಾಡಿದೆವು ಪ್ರಿಯರೇ. ಆದರೆ ಆ 7 ಸಭೆಗಳ ಪತ್ರಿಕೆಗಳು, ಅಲ್ಲಿಗೆ ಪತ್ರಿಕೆಗಳು ಎಂಬ ಪದ ಮುಕ್ತಾಯ ಆಗ್ತದೆ ಸತ್ಯವೇದದಲ್ಲಿ. ಅಪೊಸ್ತಲ ಕೃತ್ಯಗಳಾದ ಮೇಲೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ಕೊರಿಂಥದವ್ರಿಗೆ ಬರೆದ ಪತ್ರಿಕೆ, ಹೀಗೆ ಎಲ್ಲಾ ಪತ್ರಿಕೆಗಳಲ್ಲಿ ಕೂಡ ದೇವರ ಉದ್ದೇಶ, ದೇವರ ಚಿತ್ತ, ದೇವರ ಜ್ಞಾನ ಪ್ರಕಟವಾಗುತ್ತಾ ಬಂದಾಗ್ಯೂ ಕೊನೆಯಲ್ಲಿ ಬಹಳ ಅತ್ಯಂತ ಸನ್ನಿಹಿತವಾಗಿ, ಅತ್ಯಂತ ಸೂಕ್ಷ್ಮವಾಗಿ, ಬೆಂಕಿಯ ಕಣ್ಣುಗಳಂತೆ, ಅಗ್ನಿ ಜ್ವಾಲೆಗಳಂತೆ ಇರುವಂತ ಕಣ್ಣುಗಳು, ತಾಮ್ರದ ಪಾದಗಳಂತೆ ಇರುವವರಾಗಿ ಕರ್ತನಾದ ಯೇಸು ಕ್ರಿಸ್ತನು ಥಿಯೇತೈರ ಸಭೆಗೆ ಪರಿಚಯಿಸಿಕೊಳ್ತಾನೆ. ಈ ಬಾಹ್ಯಕತೆ ಇರುವಂತವನಾಗಿ ಪೆರ್ಗಮ ಸಭೆಗೆ ತನ್ನನ್ನು ಪರಿಚಯಿಸಿಕೊಳ್ತಾನೆ. ಹೀಗೆ ಸಾರ್ದಿಸ್ ಸಭೆಗೆ ತನ್ನನ್ನು ಪರಿಚಯಿಸಿಕೊಳ್ಳುವಾಗ 7 ಆತ್ಮಗಳಿಲ್ಲವನೆಂಬುದಾಗಿ, ಹೀಗೆ ಒಂದೊಂದು ಸಭೆಗೂ ಒಂದೊಂದು ರೀತಿಯಲ್ಲಿ ಪರಿಚಯಿಸಿಕೊಳ್ಳುತ್ತಾ, ಒಂದೊಂದು ಸಭೆಯನ್ನು ಒಂದೊಂದು ರೀತಿಯಲ್ಲಿ ಮೆಚ್ಚಿಕೊಳ್ಳುತ್ತಾ ಪತ್ರಿಕೆಗಳನ್ನು ಬರೆದಿರುವಂತಹದ್ದನ್ನ ನಾವು ಸ್ವಲ್ಪ ಮಟ್ಟಿಗೆ ಧ್ಯಾನ ಮಾಡಿಕೊಳ್ಳೋದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿದರು. ಆದ್ರೆ ಈಗ ನಾವು ಅಧ್ಯಯನ ಮಾಡುವಂತ ದೃಷ್ಟಿಕೋನ, ದ ಪರ್ಸ್ಪೆಕ್ಟಿವ್, ಯಾವ ದೃಷ್ಟಿಕೋನದಲ್ಲಿ ನಾವು ಮುಂದಕ್ಕೆ ಸಾಗಬೇಕಾಗುತ್ತದಂದ್ರೆ, ಈ 19ನೇ ವಚನದಲ್ಲಿ ಸಹೋದರಿ ಚೆನ್ನಾಗಿ ಓದಿದ್ರು. ಈ 3 ವಿಷಯಗಳನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳೋಣ. ಇವು ಬಹಳ ಮುಖ್ಯ. ಮೊದಲನೇದು, ಅದೇ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಪದವನ್ನು ನಾವು ಕಾಣ್ತೇವೆ, ಕಂಡವುಗಳನ್ನು. ಆದುದರಿಂದ ನೀನು ಕಂಡವುಗಳನ್ನು, ಅದು ದೀರ್ಘ ಇದೆ, ಕಂಡವುಗಳನ್ನು ಅಂದ್ರೆ ಅಲ್ಲಿಗೆ ಮುಗ್ದಿಲ್ಲ. ಮೊದಲು ನೀನು ಏನು ಕಂಡಿದೆಯೋ, ಯೋಹಾನ ತಾನು ಏನು ಕಂಡಿದ್ದನೋ ಅನ್ನುವುದನ್ನ ಇಲ್ಲಿ ಹೇಳುವುದನ್ನು ನಾವು ಕಾಣ್ತೇವೆ. ಅದು 1ನೇ ಅಧ್ಯಾಯ, ಅದು ಯೋಹಾನನ ಕಾಲ, ಅದು ನಡೆದು ಹೋಗಿರುವ ಸಂಗತಿಗಳು, ಭೂತಕಾಲ ಅಂದ್ರೆ ಪಾಸ್ಟ್ ಟೆನ್ಸ್. ಆ ವಿಷಯಗಳನ್ನು ಬರೇ, ಹಿಂದೆ ನಡೆದು ಹೋದ ವಿಷಯಗಳಿದಾವಲ್ಲ, ಯೋಹಾನ ನಿನ್ನ ವಿಷಯವು, ನೀನು ಪರಿಚಯ ಆಗಿರುವ ವಿಷಯವು, ನೀನು ಇದಕ್ಕೆ ಮುನ್ನುಡಿ ಹೇಳುವ ವಿಷಯವನ್ನು ನೀನು ಬರೇ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ. ಇದು 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಮತ್ತು 2ನೇ ವಿಷಯಕ್ಕೆ ಬಂದಾಗ ಅಲ್ಲಿ ನಾವು ಕಾಣ್ತೇವೆ, ಈಗ ನಡೆಯುತ್ತಿರುವವುಗಳನ್ನು, ಪ್ರೆಸೆಂಟ್ ಟೆನ್ಸ್, ಪ್ರಸ್ತುತ ಕಾಲ. ಈಗ ನಡೆಯುತ್ತಿರುವವುಗಳು ಅಂದರೆ ಸಭೆಗಳ ಕಾಲ, ಎಫೆಸ್ ಸಭೆಯಿಂದ ಲವೋದಿಕೀಯ ಸಭೆಯವರೆಗೂ. ಈಗ ನಾವು ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿದ್ದೀವಿ. ಈ ಎಲ್ಲ ವಿಷಯಗಳಿಗೆ 2-3 ಅಧ್ಯಾಯಗಳು ಸೀಮಿತವಾಗ್ತವೆ. ಕರ್ತನಲ್ಲಿ ಪ್ರಿಯರೇ, ಈಗ ಮತ್ತು 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೂ ಮುಂದೆ ಆಗಬೇಕಾದವುಗಳನ್ನು, ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ, ಮುಂದೆ ಆಗಬೇಕಾದವುಗಳನ್ನು ಬರೇ, ಯು ರೈಟ್. ಯೋಹಾನು ಈ 3 ಸಂಗತಿಗಳಾಗಿ ವಿಂಗಡಣೆ ಮಾಡಿ ಬರೇ. ಪ್ರಿಯರೇ, ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ಸತ್ಯ ಎಷ್ಟು ಸರಳವಾಗಿ ಕರ್ತನು ನಮಗೆ ವಿಂಗಡಿಸಿ ಹೇಳ್ತಾನಲ್ಲ. ಪ್ರೇಮಾಮಯನು, ಕರುಣಾಮಯನಾದ ದೇವರು ತನ್ನ ಮಕ್ಕಳ ಅತ್ಯುತ್ತಮ ಆತ್ಮೀಯ ಅಭಿವೃದ್ಧಿಗಾಗಿ, ಆತ್ಮೀಯ ಭವಿಷ್ಯತ್ಗಾಗಿ, ವಾಕ್ಯದ ಜ್ಞಾನವನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ತನ್ನ ಜನರು ಆತನನ್ನು ಆಶ್ರಯಿಸಿಕೊಂಡು ವಾಕ್ಯವೆಂಬ ಆಹಾರದಿಂದ ಅಂತರಂಗದಲ್ಲಿರುವ ಪುರುಷನು ವೃದ್ಧಿ ಹೊಂದಬೇಕೆಂಬುದಾಗಿ ಅನೇಕ ರೀತಿಗಳಲ್ಲಿ ಸಂಧಿಸ್ತಾ ಬಂದವನು. ಪ್ರಿಯರೇ, ಈಗ ಈ 19ನೇ ವಚನ, ದಟ್ ಈಸ್ ದ ಕೀ ವರ್ಸ್ ಫಾರ್ ದಿ ಎಂಟೈರ್ ರೆವಲ್ಯೂಷನ್ ಬುಕ್. ಯಾಕಂದ್ರೆ ಒಂದು ಕಾಲ ಇತ್ತು ಪ್ರಿಯರೇ, ಪ್ರಕಟಣೆ ಗ್ರಂಥ ಅಂದ್ರೆ ಜನರು ಕಾಲಜ್ಞಾನ ಅಂತ ತಿಳ್ಕೊಂಡಿದ್ರು. ಮುಂದೆ ಏನಾಗ್ತದೋ ಅದನ್ನು ತಿಳ್ಕೊಳ್ಳುವ ಗ್ರಂಥ ಅಂತ ಅಲ್ಲ. ಪ್ರಕಟಣೆ ಗ್ರಂಥ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಸಂಪೂರ್ಣ ಆತನ ದೈವತ್ವವನ್ನ, ಆತನು
ನ್ಯಾಯ ತೀರ್ಪು ಮಾಡುವ ದೇವರಾಗಿ, ದೇವಕುಮಾರನಾಗಿ, ದೇವರಾಗಿ ಆತನು ಪ್ರತ್ಯಕ್ಷನಾಗ್ತಕ್ಕಂಥದ್ದು, ಇದನ್ನು ತಿಳಿಸುವಂತ ಈ ಒಂದು ಗ್ರಂಥ. ಬನ್ನಿ ಈಗ ಎರಡನೇ ರೀತಿಯ ವಿಂಗಡಣೆ, ಇದು ಸ್ಥೂಲವಾಗಿ ಈ 3 ವಿಂಗಡಣೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ನೆನೆಸ್ತೇನೆ. ಅರ್ಥ ಆಯ್ತಾ? ಮೊದಲನೇದು ಕಂಡವುಗಳು, 1ನೇ ಅಧ್ಯಾಯ. ಈಗ ನಡೆಯುತ್ತಿರುವಗಳು 2-3 ಅಧ್ಯಾಯ. ಮುಂದೆ ಆಗಬೇಕಾಗಿರುವಳು 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೂ. ಈ 3 ವಿಷಯಗಳ ಆಧಾರದ ಮೇಲೆ ಯೋಹಾನು ನೀನು ಬರೇ, ಯಾಕಂದ್ರೆ ಆತನು ಸರ್ವಶಕ್ತನಾದ ದೇವರು ಯೋಹಾನನನ್ನ ಉಳಿಸಿಕೊಂಡಿದ್ದ ಈ ಕಾರಣಕ್ಕಾಗಿ. ಬನ್ನಿ ಈಗ ನಾವು ಈ ಒಂದು ವಿಂಗಡಣೆಯ ಕೆಲವು ವಿಭಾಗಗಳನ್ನು ನೋಡ್ತಾ ಸ್ವಲ್ಪ ಸ್ಥೂಲವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಪರಿಚಯದ ಒಂದು ವಿಷಯಕ್ಕೆ ನಾವು ಮುಂದಿನ ಸಂಗತಿಗಳಲ್ಲಿ, ಮುಂದಿನ ಸಂದೇಶಗಳಲ್ಲಿ ಹೋಗ್ತೇವೆ. ಈಗ ನೀನು ಕಂಡಂತವುಗಳು ಎಂಬುದಾಗಿ ಹೇಳುವಾಗ ಮೊದಲನೇ ಅಧ್ಯಾಯ ಎಲ್ಲಿಂದ? ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಅಲ್ಲಿಂದ ಪ್ರಾರಂಭವಾಗಿ ಮೊದಲ 3 ವಚನಗಳು ಮತ್ತು 19-20 ವಚನಗಳು, ಈ ಎಲ್ಲವೂ ಕೂಡ ಕಂಡಿರುವಂತ ಸಂಗತಿಗಳು, ನಡೆದು ಹೋದ ಸಂಗತಿಗಳು. ಆದರೆ ಇನ್ನು ಮತ್ತು 7 ಉತ್ತರಗಳು, 7 ಪತ್ರಿಕೆಗಳು ನೋಡುವಾಗ 2ನೇ ಅಧ್ಯಾಯ ಪ್ರಾರಂಭ, ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, ಅಲ್ಲಿಂದ ಹಿಡಿದು ಸ್ಮುರ್ನದಲ್ಲಿರುವ ಸಭೆ 8ನೇ ವಚನ, ಪೆರ್ಗಮದಲ್ಲಿರುವ ಸಭೆ 12ನೇ ವಚನದಿಂದ ಪ್ರಾರಂಭ, ತುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ 18ನೇ ವಚನದಿಂದ, ಮತ್ತು ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ, ಮತ್ತು ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ, ಮತ್ತು ಲಾವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ, ಕೊನೆಯ 22ನೇ ವಚನ ತನಕ, 3ನೇ ಅಧ್ಯಾಯ 22ನೇ ವಚನ ತನಕ. ಇದೆಲ್ಲವೂ ಕೂಡ ಪ್ರಸ್ತುತ ಕಾಲಮಾನ, ಕರ್ತನಾದ ಯೇಸು ಕ್ರಿಸ್ತನ ಪ್ರಸ್ತುತ ಕಾಲಮಾನ, ಈಗ ನಡೆಯುವಂಥದ್ದು. ಇದು ನಮಗೆ ಬಹಳ ಮುಖ್ಯವಾದಂಥದ್ದು. ಈ ವರ್ತಮಾನ ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಸಂಧಿಸೋದಕ್ಕೆ, ಆತನನ್ನು ಎದುರುಗೊಳ್ಳೋದಕ್ಕೆ ಬೇಕಾದಂತ ಒಂದು ನಂಬಿಕೆಯನ್ನು, ವಿಶ್ವಾಸವನ್ನು ಹೆಚ್ಚಿಸುವಂಥದ್ದಾಗಿ ನಡೆಸುವಂತ ಒಂದು ಅಧ್ಯಯನವನ್ನ ನಾವು ಮಾಡುವಂತರಾಗಿರ್ತೇವೆ. ಅದಾದ ನಂತರ 3ನೇ ವಿಷಯ ನಾವು ಬಂದಾಗ ನಾವಿಲ್ಲಿ ಗಮನಿಸುವಂತದ್ದು, ಮುಂದೆ ನಡೆಯಬೇಕಾದವುಗಳಲ್ಲಿ ಅದು 3ನೇ ವಿಷಯ. ಅದರಲ್ಲಿ ಒಂದು ಭಾಗ ಅಂದ್ರೆ 4ನೇ ವಿಷಯ ಅಂತ ತಿಳ್ಕೊಂಡ್ರೆ, ಭವಿಷ್ಯತ್ ಕಾಲ, ಶ್ರಮೆಗಳ ಕಾಲ, ಸಂಕಟ ಕಾಲ, 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲ. ಅದು ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿವರೆಗೂ ಇರ್ತದಂದ್ರೆ, ನಿಮ್ಮಲ್ಲಿ ಒಂದು ವೇಳೆ ಬರೆದುಕೊಳ್ಳೋದಕ್ಕೆ ಅವಕಾಶ ಇದ್ರೆ ನೋಟ್ ಮಾಡ್ಕೊಳ್ಳಿ. ನೀನು ಕಂಡವುಗಳನ್ನು 1ನೇ ಅಧ್ಯಾಯ, ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್, ಪ್ರಸ್ತುತ ನೀನು ನೋಡುತ್ತಿರುವಂಥವುಗಳನ್ನು 2-3 ಅಧ್ಯಾಯ, ಮತ್ತು ಭವಿಷ್ಯತ್ ಕಾಲ ಅಥವಾ ಮುಂದೆ ಆಗಬೇಕಾಗಿರುವುಗಳನ್ನು 4ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ. ಇದು ನಾವು ನೋಡುವಾಗ ಭವಿಷ್ಯದಲ್ಲಿ ಇರುವಂತ ಸಂಕಟ ಕಾಲ, 3.5 ವರ್ಷಗಳು ಸಂಕಟ ಕಾಲ, 3.5 ವರ್ಷಗಳ ಮಹಾ ಸಂಕಟ ಕಾಲವನ್ನಲ್ಲಿ ನೋಡ್ತೇವೆ. ಒಂದೊಂದಾಗಿ ನಾವು ನೋಡುವಾಗ ಪ್ರಿಯರೇ, ಅದು ನಿಜಕ್ಕೂ ಕೂಡ ನಮ್ಮಲ್ಲಿ ಒಂದು ಝಲಕವನ್ನ, ಒಂದು ವೈಬ್ರೇಷನ್ ಹುಟ್ಟಿಸುವಂತ ವಾಕ್ಯಗಳು. ಇವುಗಳನ್ನು ಮೆಡಿಟೇಷನ್ ಮಾಡುವಾಗ್ಲೇನೆ
ದೇವರಾತ್ಮನು ಎಷ್ಟೋ ನಮ್ಮನ್ನ ಉಜ್ಜೀವಿಸಿ ಮಾಡುವಂತವನಾಗಿರ್ತಾನೆ ಪ್ರಿಯರೇ. ಮತ್ತು 19ನೇ ಅಧ್ಯಾಯಕ್ಕೆ ಬರುವಾಗ 18ನೇ ಅಧ್ಯಾಯದವರೆಗೂ ಸಂಕಟ ಕಾಲ, ಮಹಾಸಂಕಟ ಕಾಲ, ಮತ್ತು 19ನೇ ಅಧ್ಯಾಯ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ 2ನೇ ಮೆಟ್ಟಿಲು. ಆಗ ಭೂಲೋಕದವರೆಲ್ಲರೂ ಕೂಡ ಆತನನ್ನ ಕಾಣುವರೆಂಬುದಾಗಿರುವಂತ ಮಾತು. ದೇವರ ವಾಕ್ಯದಲ್ಲಿ ಒಂದೊಂದ್ಸಾರಿ ಈ ಎಲ್ಲ ಪ್ರವಚನ ಗ್ರಂಥಗಳಲ್ಲಿ ಈ 2 ಹಂತಗಳ ಬರೋಣದ ಕುರಿತು ಹೇಳಲ್ಪಟ್ಟಿವೆ. ಒಂದೊಂದು ವಚನದಲ್ಲಿ 2 ಹಂತಗಳನ್ನು ಒಂದೇ ವಚನದಲ್ಲಿ ಹೇಳಲ್ಪಟ್ಟಿರೋದು ನಾವು ವಾಕ್ಯದಲ್ಲಿ ನೋಡ್ತೇವೆ. ದಾನಿಯೇಲ ಗ್ರಂಥ, ಹೋಶೇಯ ಗ್ರಂಥ, ಎಜ್ಕೇಲ್ ಗ್ರಂಥ, ಮೈನರ್ ಪ್ರಾಫಿಟ್ಸ್, ಪ್ರೀ ಎಕ್ಸಲೆಕ್ಟ್ ಮೈನರ್ ಪ್ರಾಫಿಟ್ಸ್, ಪೋಸ್ಟರ್ ಎಕ್ಸಲೆಕ್ಟ್ ಮೈನರ್ ಪ್ರಾಫಿಟ್ಸ್. ಆ ಹೆಚ್ಚು ಕಮ್ಮಿ ಎಲ್ಲ ಪ್ರವಾದನೆಗಳ ಗ್ರಂಥಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ 2ನೇ ಆಗಮನವನ್ನು ಕುರಿತು ಬರೆದಲ್ಪಟ್ಟಿರುವಂತಹ ಸಂಗತಿಗಳನ್ನ ನಾವು ಉಲ್ಲೇಖ ಮಾಡಿ ಅವುಗಳನ್ನ ಧ್ಯಾನಿಸಿಕೊಂಡು ಆ ಕಾಲಘಟ್ಟದಲ್ಲಿರುವಂತ ಸಂಗತಿಗಳನ್ನ ನಾವು ಧ್ಯಾನಿಸಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋರಾಗಿರ್ತೇವೆ. ಮತ್ತು 20ನೇ ಅಧ್ಯಾಯಕ್ಕೆ ಬಂದಾಗ 20th ಚಾಪ್ಟರ್, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ನಾವು ಬಯಸುವ 1000 ವರ್ಷದ ಆಳ್ವಿಕೆ. ಈ 1000 ವರ್ಷದ ಆಳ್ವಿಕೆಯಲ್ಲಿಯೇ ನಾವು ಯೆಶಾಯ ಗ್ರಂಥದಲ್ಲಿ ನಾವು ನೋಡಿದ ಹಾಗೆ ಆ ಚಿಕ್ಕ ಮಗನು ನಾಗರ ಹಾವನ್ನು ಹಿಡ್ಕೊಳ್ತಾನೆ, ಹುಲಿ ತಿನ್ನುವಂತಾದ ರೀತಿಯಲ್ಲಿ ಸಿಂಹ, ಆ ರೀತಿಯ ಸಾಧುತ್ವ ಬರುವಂತದ್ದಾಗ್ತದೆ. ಅಲ್ಲಿವರೆಗೂ ಲೋಕದಲ್ಲಿ ಈ ಕ್ರೈಮ್ಸ್ ಉಂಟು, ಶ್ರಮೆಗಳುಂಟು, ಶೋಷಣೆ ಉಂಟು, ಮತ್ತು ಸೈತಾನನ ಪ್ರೇರಣೆಗಳುಂಟು. ನಮ್ಮನ್ನು ಕಾಯ್ತಾ ಇದ್ದಾನೆ ದೇವ್ರು ಎಂಬುದಾಗಿ ಹೇಳುವುದಾದ್ರೆ ಕರ್ತನ ನಮಗೆ ಕಲಿಸ್ಕೊಟ್ಟಿರುವಂತ ಒಂದು ಪ್ರಾರ್ಥನೆಯಲ್ಲಿ ಒಂದು ಭಾಗ. ಶಿಷ್ಯರು ಕೇಳ್ತಾರೆ ಕರ್ತನಾದ ಯೇಸು ಕ್ರಿಸ್ತನನ್ನ. 1000 ವರ್ಷದ ಆಳ್ವಿಕೆ, ಮಿಲೇನಿಯಂ. ಕರ್ತನಲ್ಲಿ ಪ್ರಿಯರೇ, ಅದಾದ ನಂತರ ನಮಗೆ 21, 22 ಅಧ್ಯಾಯಗಳಲ್ಲಿ ನೂತನ ಭೂಮಿ, ನೂತನ ಆಕಾಶ, ನಿತ್ಯತ್ವ, ಈ ಎಲ್ಲವೂ ಕೂಡ ನಾವು ಕಾಣ್ತೇವೆ. ಮತ್ತು ನಾವು ನೋಡ್ತೇವೆ 20ನೇ ಅಧ್ಯಾಯಕ್ಕೆ ಬರುವಾಗ ಇನ್ನೊಂದು ಸಂಗತಿ ನಡೆಯುವಂಥದ್ದೇನೆಂದ್ರೆ, ಸೈತಾನನು ನಾಶವಾಗ್ತಾನೆ, ಕಡೆ ನ್ಯಾಯ ತೀರ್ಪು ಆಗುತ್ತೆ. 20ನೇ ಅಧ್ಯಾಯದಲ್ಲಿ ನೂತನ ಭೂಮಿ ಆಕಾಶಗಳು 21, 22ನೇ ಅಧ್ಯಾಯಗಳಲ್ಲಿ ನಾವು ಕಾಣ್ತೇವೆ. ಸೂಕ್ಷ್ಮ ವಿವರಣೆಯನ್ನ ನಾವು ಮತ್ತೊಮ್ಮೆ ನೋಡುವುದಾದರೆ ಒಂದೊಂದು ಅಧ್ಯಾಯದಲ್ಲಿಯೂ ಕೂಡ ಒಂದೊಂದು ವಿಶೇಷವಾದಂತಹದ್ದು ಸಂಗತಿಗಳನ್ನು ಕಾಣ್ತೇವೆ. ಯೋಹಾನನ ಕಾಲ 1ನೇ ಅಧ್ಯಾಯ, ಸಭೆಗಳ, ಮತ್ತೊಮ್ಮೆ ನಾನು ರೀಕ್ಯಾಪ್ ಮಾಡ್ತಾ ಸೂಕ್ಷ್ಮ ವಿವರಣೆಗೆ ಬರ್ತಾ ಇದ್ದೀನಿ. ಮೊದಲು ಸ್ಥೂಲ ವಿವರಣೆ, ಮತ್ತೊಂದು ವಿಂಗಡಣೆ. ಈಗ ಪ್ರಕಟಣೆ ಗ್ರಂಥವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪೀಠಿಕೆಯಲ್ಲಿ, ಈ ಒಂದು ಪರಿಚಯದಲ್ಲಿ 1ನೇ ಅಧ್ಯಾಯ ಯೋಹಾನನ ಕಾಲ, ಬೇಕಾದ್ರೆ ನೀಟಾಗಿ ಬರ್ಕೊಳ್ರಿ, ಸಮಯ ಇದ್ರೆ, ಅವಕಾಶ ಇದ್ರೆ. ಅದು 1ನೇ ಅಧ್ಯಾಯ. 2ನೇದಾಗಿ ಸಭೆಗಳ ಅಥವಾ ಪ್ರಸ್ತುತ ಕಾಲ 2-3 ಅಧ್ಯಾಯ. 4ನೇ ಅಧ್ಯಾಯಕ್ಕೆ ಬಂದಾಗ ಪರಲೋಕದ ದೇವರ ಸಾನ್ನಿಧ್ಯ. ಕನ್ನಡ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಅದು ಬರೆಯಲ್ಪಟ್ಟಿದೆ. ನನಗೆ ಅನಿಸುತ್ತೆ ಸತ್ಯವೇದಿಷ್ಟು ನಮಗೆ ಸಾಕು ಕರ್ತನಾದ ಯೇಸು ಕ್ರಿಸ್ತನ ಸಂದೇಶವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಬೇರೆ ವ್ಯಾಖ್ಯಾನಗಳು ನಮಗೆ ಯಾವುದು ಸತ್ಯ ಅಲ್ಲ ಅಂತ ತಿಳ್ಕೊಂಡು ಇದೇ ಹೆಚ್ಚು ಸತ್ಯ ಅಂತ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ ಅಷ್ಟೇ. ಈಗ ಒಂದು ಸಿದ್ಧಾಂತ ಪ್ರಕಾರ ಶ್ರಮೆಗಳು ಹೆಚ್ಚು ಸ್ಮೂರ್ಣ ಕಾಲದಲ್ಲಿ ಸಂಭವಿಸಿದಾಗ, ಅಂತಿಪನು ರಕ್ತಸಾಕ್ಷಿ ಆದಾಗ, ಪೋಲಿಕಾರ್ಪನು ರಕ್ತಸಾಕ್ಷಿ ಆದಾಗ, ಲಕ್ಷಾಂತರ ಜನ ಕ್ರೈಸ್ತರು ಹಿಂಸಿಸಲ್ಪಟ್ಟು ಕೊಲ್ಲಲ್ಪಡುವಾಗ ಚರಿತ್ರಕಾರರು ಅಪಾರ್ಥ ಮಾಡಿಕೊಂಡು ಅದನ್ನೇ ಸಂಕಟ ಕಾಲ ಅಂತ ತಿಳ್ಕೊಬಿಟ್ರು. ಹಾಗಾಗಿ ಆ ರೀತಿ ಇಂಟರ್ಪ್ರಿಟೇಷನ್ ಅನ್ನ ಪ್ರಿಟರಿಸ್ಟಿಕ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಅಂದರೆ ಟ್ರಿಬುಲೇಷನ್
ನಡೆದು ಹೋಯ್ತು. ಪೋಸ್ಟ್ ಟ್ರಿಬುಲೇಷನ್, ಪ್ರೀ ಟ್ರಿಬುಲೇಷನ್, ಮಿಡ್ ಟ್ರಿಬುಲೇಷನ್ ಅಂತ ಇಂಥವೆಲ್ಲ ಬೇರೆ ಬೇರೆ ಇದಾವೆ. ಆದ್ರೆ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತೆ, ಸಭೆಯು ಎತ್ತಲ್ಪಟ್ಟ ನಂತರವೇ ಕರ್ತನಾದ ಯೇಸು ಕ್ರಿಸ್ತನು ಸಭೆಗಾಗಿ ತಾನು ನಂಬಿರುವ ತನ್ನ ವಿಶ್ವಾಸಿಗಳನ್ನು, ಮೊದಲಗೀತಿಯನ್ನು, ಸಭೆಯನ್ನು ಆತನು ಕರೆದುಕೊಂಡು ಹೋಗೋದಕ್ಕೆ ಮಧ್ಯಾಕಾಶಕ್ಕೆ ಬರುವಾಗ ಕರ್ತನಲ್ಲಿ ಪ್ರಿಯರೇ ಎತ್ತಲ್ಪಡುವಂತದ್ದು ನಡೆದ ನಂತರ 4ನೇ ಅಧ್ಯಾಯದಲ್ಲಿ ಪರಲೋಕ ತೆರೆಯಲ್ಪಡುವುದು, ದೇವರ ಸಾನ್ನಿಧ್ಯವನ್ನು ನಾವು ಕಾಣ್ತೇವೆ, ಗಾಜಿನ ಸಮುದ್ರ ಕಾಣ್ತೇವೆ, ಹಿರಿಯರು ಆರಾಧನೆ ಮಾಡುವುದು ಕಾಣ್ತೇವೆ, ಆರಾಧನೆಯ ಒಂದು ನಮೂನೆಯನ್ನು ನಾವು ಕಾಣ್ತೇವೆ. 5ನೇ ಅಧ್ಯಾಯ ಸುರುಳಿಯ 7 ಮುದ್ರಗಳು, ಆ ಸುರುಳಿಯ ವಿಷಯವನ್ನ, ಆ 7 ಮುದ್ರಗಳ ವಿಷಯವನ್ನ ನಾವು 4ನೇ ಅಧ್ಯಾಯದಲ್ಲಿ ಧ್ಯಾನಿಸ್ತೇವೆ. 5ನೇ ಅಧ್ಯಾಯಕ್ಕೆ ಬಂದಾಗ ಸುರುಳಿಯ 7 ಮುದ್ರಗಳು, ಆ 7 ಮುದ್ರೆಗಳನ್ನು ನಾವು ಕಾಣ್ತೇವೆ. 6ನೇ ಅಧ್ಯಾಯಕ್ಕೆ ಬಂದಾಗ ಮೊದಲನೇ 4 ಮುದ್ರೆಗಳು, 7ನೇ ಅಧ್ಯಾಯದಲ್ಲಿ ರಕ್ಷಣೆ ಹೊಂದಿದ ಯಹೂದ್ಯರು ಮತ್ತು ಅನ್ಯಜನರು ಕಾಣ್ತೇವೆ. 8 ಮತ್ತು 9 ಅಧ್ಯಾಯಗಳಲ್ಲಿ ರಕ್ಷಣೆ ಹೊಂದಿದ ಯಹೂದ್ಯರು, ಅನ್ಯಜನರು ಮತ್ತು 7ನೆಯ ಮುದ್ರೆ, ಆ 7ನೆಯ ಮುದ್ರೆಯ ಸಂದರ್ಭದಲ್ಲಿರುವ ನಿಶ್ಶಬ್ದ. ದೇರ್ ವಾಸ್ ಅನ್ ಅಬ್ಸಲ್ಯೂಟ್ ಸೈಲೆನ್ಸ್ ಇನ್ ದ ಹೆವೆನ್ಲಿ ಕಿಂಗ್ಡಮ್. ಪರಲೋಕ ಸ್ತಬ್ಧವಾಗ್ತದೆ, ನಿಶ್ಶಬ್ದವಾಗ್ತದೆ. ಅದು 7ನೆಯ ಮುದ್ರೆಯ ಸಮಯ. 9ನೇ ಅಧ್ಯಾಯದಲ್ಲಿ 7 ತುತ್ತೂರಿಗಳು ಮತ್ತು 10ನೇ ಅಧ್ಯಾಯಕ್ಕೆ ಬಂದಾಗ ಬಲಿಷ್ಠನಾದ ದೇವದೂತನು ಕೈಯಲ್ಲಿ ಒಂದು ಚಿಕ್ಕ ಸುರಳಿ 10ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಅಧ್ಯಾಯದ ಪ್ರಕಾರ ಏನು ಸಂಗತಿಗಳು ಎಂಬುದು ನಾವು ಸೂಕ್ಷ್ಮವಾಗಿ ಕಾಣ್ತಿದ್ದೇವೆ. ಮತ್ತು ಆ ಅಧ್ಯಾಯಗಳಲ್ಲಿ ಥೀಮ್ ವೈಸ್ ಹೋಗೋಣ, ಮುಖ್ಯಾಂಶಗಳು ಏನಿರ್ತಾವೋ ಅವುಗಳನ್ನ ಪುನಃ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತೀವಿ. 11ನೇ ಅಧ್ಯಾಯಕ್ಕೆ ಬಂದಾಗ ದೇವರ ಆಲಯವ ಆಳಿಕೆ, ಅದನ್ನು ಅಳೆದದ್ದು ಮತ್ತು ಇಬ್ಬರ ಸಾಕ್ಷಿಗಳನ್ನು ಕುರಿತು ಪ್ರಸ್ತಾಪ ಬರುವಂತದ್ದು 11ನೇ ಅಧ್ಯಾಯದಲ್ಲಿ. ಮತ್ತು 12ನೇ ಅಧ್ಯಾಯಕ್ಕೆ ಬರುವಾಗ ಘಟಸರ್ಪ ಮತ್ತು ಅಲ್ಲಿ ನಾವು ಏನು ಆ ತೇಜೋಮಯವಾಗಿರುವಂತ ಒಬ್ಬ ಸ್ತ್ರೀ, ಅದು ಏನು ಎಂಬುದನ್ನ 12ನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ ಪ್ರಿಯರೇ. ಹೀಗೆ 13ನೇ ಅಧ್ಯಾಯಕ್ಕೆ ಬಂದಾಗ ಮೃಗವು, ದ ಬೀಸ್ಟ್, ಅಂತ್ಯಕ್ರಿಸ್ತು, ದ ಬ್ರೀಸ್ಟ್, ಆಂಟಿ ಕ್ರೈಸ್ಟ್, ಈ ಕೆಲವು ವಿಷಯಗಳ ಪ್ರಸ್ತಾಪ 13ನೇ ಅಧ್ಯಾಯದಲ್ಲಿ ಬರ್ತದೆ. ಆ ಅಧ್ಯಾಯದಲ್ಲಿ ಈ ಸಂಗತಿಗಳನ್ನು ನಾವು ಧ್ಯಾನಿಸ್ತೇವೆ. 14ನೇ ಅಧ್ಯಾಯಕ್ಕೆ ಬಂದಾಗ ರಕ್ಷಣೆ ಹೊಂದಿದವರ ಉತ್ಸವ ಗೀತೆ, ಆದಿಕಾಂಡದ ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ ಜಯ ಹೊಂದಿದವರ ಗೀತೆ ಅಂತ ಮೋಶೆ ಹಾಡುವಲ್ಲಿದ್ರೆ, ಇಲ್ಲಿ ನಾವು ಪ್ರಕಟಣೆ ಗ್ರಂಥದಲ್ಲಿ ಅದನ್ನು ನಾವು 14ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಕೂಡ ನಾವು ಅಲ್ಲೆಲ್ಲಿ ಕೆಲವು ಹೋಲಿಕೆಗಳನ್ನು ಕೂಡ ನೋಡ್ತೀವಿ. ಆದಿಕಾಂಡಕ್ಕೂ ಕೂಡ ನಮಗೆ ಹೋಲಿಕೆಗಳು ಬರ್ತವೆ, ಹಳೆ ಒಡಂಬಡಿಕೆಗೂ ಹೋಲಿಕೆಗಳು ಬರ್ತವೆ. ಆದಿಕಾಂಡ ಮತ್ತು ಪ್ರಕಟಣೆ ಗ್ರಂಥ, ಈ 2, ಆದಿಕಾಂಡ ಸತ್ಯವೇದದ ಪ್ರಾರಂಭದಲ್ಲಿ ಇರ್ತದೆ, ಪ್ರಕಟಣೆ ಗ್ರಂಥ ಸತ್ಯವೇದದ ಕೊನೆಯಲ್ಲಿ ಇರ್ತದೆ. ಬಹುತೇಕ ಎಲ್ಲ ವಿಶ್ವಾಸಿಗಳ ಕೈಯಲ್ಲಿರುವ ಬೈಬಲಲ್ಲಿ ಆದಿಕಾಂಡದ ಪೇಪರ್ಗಳು ಮತ್ತು ಪ್ರಕಟಣೆ ಗ್ರಂಥದಲ್ಲಿರುವಂಥ ಪೇಪರ್ಗಳು ಸ್ವಲ್ಪ ಅವು ಏನು ಸ್ವಲ್ಪ ಹಳೆವಾಗ್ತವೆ. ಯಾಕಂದ್ರೆ ಹೆಚ್ಚು ಒತ್ತಡ ಸಿಗುವುದು ಆ 2 ಗ್ರಂಥಗಳಿಗೇನೆ. ಹಾಗಾಗಿ ನಾವು ಮುಂದಕ್ಕೆ ಹೋಗ್ತಿದ್ದೀವಿ.
ಹಾಗೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 7 ಉಪದ್ರವಗಳು, 7 ಉಪದ್ರವಗಳನ್ನ 15 ಮತ್ತು 16ನೇ ವಚನದಲ್ಲಿ ಕಾಣ್ತೇವೆ. 17ನೇ ಅಧ್ಯಾಯಕ್ಕೆ ಬಂದಾಗ ಕ್ರಿಸ್ತ ವಿರೋಧಿ ನಾಶ ಆಗುವಂಥದ್ದು ಮತ್ತು ಬಾಬೇಲು ನಾಶವಾಗುವಂಥದ್ದು 18ನೇ ವಚನದಲ್ಲಿ ಮನುಷ್ಯರೆಲ್ಲರ ಗೋಳಾಟ ಕಾಣುವುದು ನಾವಲ್ಲಿ ಕಾಣ್ತೇವೆ. ಇಷ್ಟಾದ ಮೇಲೆ 19ನೇ ಅಧ್ಯಾಯಕ್ಕೆ ಬಂದಾಗ ಈ ಭೂಲೋಕದಲ್ಲಿ ಈ ಜನರ ಈ ಒಂದು ಗೋಳಾಟ ಅಥವಾ ಈ ಒಂದು ಮನುಷ್ಯರ ಈ ಸ್ಥಿತಿ ಇದ್ದಾಗ ಪರಲೋಕದಲ್ಲಿ ಹರ್ಷ ಉಂಟಾಗ್ತದೆ. ಆ ಮೊದಲನೇ ಮೃಗವು ಸುಳ್ಳು ಪ್ರವಾದಿ 19ನೇ ಅಧ್ಯಾಯದಲ್ಲಿ ನಾಶ ಆಗ್ತಾರೆ. ಅವರು ಮೊದಲೇ ಹಾಕಲ್ಪಡ್ತಾರೆ ಬೆಂಕಿ ಕೆರೆಗೆ. ಆಮೇಲೆ ಇವನು ಸೈತಾನ 20ನೇ ಅಧ್ಯಾಯದಲ್ಲಿ ಹಾಕಲ್ಪಡ್ತಾನೆ. ಅವನು ಅಂದ್ಕೊಳ್ತಾನೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲೇ ಅವರಲ್ಲ ಅಂತ, ನನ್ನ ಜೂನಿಯರ್ಸ್ ಮೊದಲೇ ಇಲ್ಲಿ ಬಂದ್ಬಿಟ್ಟವ್ರೆ ಅಂತ. ಆದರೂ ಸೈತಾನನನ್ನ ಒಂದಷ್ಟು ಕಾಲ ಅವನನ್ನು ಅಲ್ಲಿ ಬಿಗಿಯಾಗಿಡಲ್ಪಡ್ತಾನೆ. ಮತ್ತೆ ಅವನು ತಿರುಗಿ ತೆಗೆಯಲ್ಪಡ್ತಾನೆ. ನಿತ್ಯ ನರಕಕ್ಕೆ ಅವನನ್ನು ದೇವರು ಮತ್ತೆ ಹಾಕ್ತಾನೆ ಕಡೆ ನ್ಯಾಯ ತೀರ್ಪಿನಲ್ಲಿ. 20ನೇ ಅಧ್ಯಾಯ 21, 22 ಅಧ್ಯಾಯಗಳಲ್ಲಿ ನೂತನ ಭೂಮಿ ಆಕಾಶಗಳು ಮತ್ತು ದೇವರ ಆಳ್ವಿಕೆ, 1000 ವರ್ಷದ ಆಳ್ವಿಕೆ, ಇದಿಷ್ಟು ಪ್ರಕಟಣೆ ಗ್ರಂಥದಲ್ಲಿ ಅಧ್ಯಯನ ಮಾಡುವಾಗ ನಾವು ಗಮನಿಸಬೇಕಾಗಿರುವಂತಹ ಸಂಗತಿಗಳು. ಪ್ರಾಯಶಃ ನಾನು ಇದರಲ್ಲಿ ಇನ್ನೂ ವಿದ್ಯಾರ್ಥಿ, ನಾನು ಈ ವಿದ್ಯಾರ್ಥಿ ದಶೆಯಲ್ಲೇ ಸ್ಟಡಿ ಮಾಡ್ತಾ ಇದ್ದೆ. ನನಗಿಂತ ಚೆನ್ನಾಗಿ ತಮ್ಮಲ್ಲಿ ತಿಳಿದಿರೋರು ಇರ್ತೀರಿ. ಆದರೆ ಇದು ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿರುವಂತಹ ಒಂದು ಮಾತನ್ನು 1ನೇ ಅಧ್ಯಾಯದ 1ನೇ ವಚನದಲ್ಲಿ ಇರುವಂತಹದ್ದನ್ನು ಚರಿತ್ರಕಾರರು ಮತ್ತು ಥಿಯೋಲಾಜಿಯನ್ಸ್ ಅಪಾರ್ಥ ಮಾಡಿಕೊಂಡಿದ್ದಾರೆ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳು. ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳುವಾಗ ಆದಿಮ ಕಾಲದಲ್ಲಿ ಆದಿ ಸಭೆ ಕಾಲದಲ್ಲಿನೇ ಜನರು ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಈಗಲೂ ಆಗ್ಲೇ ಹೋಯ್ತು ಅನ್ನೋ ಹಾಗೆ ಇರುವಂತ ರೀತಿಯಲ್ಲಿ ಇತ್ತು. ಯಾಕಂದ್ರೆ ಗ್ರೀಕು ಭಾಷೆಯಲ್ಲಿ ಬೇಗನೆ ಅಥವಾ ಬೇಗ ಬರುತ್ತೇನೆ, ಬೇಗನೆ ಅನ್ನೋ ಪದಕ್ಕೆ ಉಪಯೋಗಿಸಿರುವಂತಹ ಪದ ಏನು ಗೊತ್ತಾ ಪ್ರಿಯರೇ? ಮಕಟಕ್ಕಸ್ ಅಂತ. ಮಕಟಕ್ಕಸ್ ಅನ್ನೋ ಪದದ ಅರ್ಥ ಏನಂದ್ರೆ ಅಪೋಕಲಿಪ್ಸ್ ಅನ್ನೋ ಒಂದು ಪದ ಅರ್ಥ ಮಾಡ್ಕೋಬೇಕು ನಾವು ಪ್ರಕಟಣೆ ಗ್ರಂಥ ಅರ್ಥ ಮಾಡ್ಕೊಳ್ಳೋದಕ್ಕೆ. ಕ್ಷಮಿಸಿ, ಅದು ಮೊದಲೇ ಹೇಳ್ತೇನೆ. ಅಪೋಕಲಿಪ್ಸ್ ಅಂದ್ರೆ ತೆರೆ ತೆಗೆಯಲ್ಪಡುವುದು. ಒಂದು ಕರ್ಟನ್ ಓಪನ್ ಆಗುತ್ತದೆ, ಒಂದು ಕರ್ಟನ್ ತೆರೆಯಲ್ಪಡ್ತದೆ. ಆ ತೆರೆ ತೆಗೆಯಲ್ಪಟ್ಟ ಮೇಲೆ ಮಕಟಕ್ಕಸ್ ಅನ್ನೋ ಗ್ರೀಕ್ ಪದದ ಅರ್ಥ ಏನಂದ್ರೆ ಒಂದರ ನಂತರ ಕ್ರಮವಾಗಿ ಕಾರ್ಯಗಳು ನಡೀತವೆ. ಹೇಗೆ ಈಗ ನಾವು ನೋಡಿದಾಗ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ಏನು ಮಹಿಮಾ ದರ್ಶನ ಆಗುವಂತಹದ್ದು ಅದು ಆಗುತ್ತೆ. ಆದ ನಂತರ ಸಭೆಗಳಿಗೆ ಪತ್ರಗಳು ಬರೆಯಲ್ಪಡುವಂಥದ್ದು ಆಗಿರ್ತದೆ. ಆದ ನಂತರ ಪರಲೋಕವು ತೆರೆಯಲ್ಪಡುವಂಥದ್ದು, ಗಾಜಿನ ಸಮುದ್ರದಂತಿರುವಂತಹದ್ದು. ಅದೇ ಗಾಜಿನ ಸಮುದ್ರ ಮತ್ತೆ ನಾವು 14ನೇ ಅಧ್ಯಾಯಕ್ಕೆ ಹೋಗೋಷ್ಟರೊಳಗಾಗಿ ಆ ಆಂಟಿ ಕ್ರೈಸ್ಟ್ಗೂ ಆ ಮೃಗಕ್ಕೂ ನಮಸ್ಕರಿಸದೇ ಇರುವಂತವರು ಆಗ ರಕ್ಷಣೆ ಹೊಂದುವಂತವರು ಕೂಡ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಇವು ಎಲ್ಲ ಒಂದರ ನಂತರ ನಡೆಯುವಂತವು ಅನ್ನುವ ಅರ್ಥದಲ್ಲಿ ಮಕಟಕ್ಕಸ್ ಅಂತ ಗ್ರೀಕ್ ಭಾಷೆಯ ಪದದಲ್ಲಿ ನಾವು ಈ ಪ್ರಕಟಣೆ ಗ್ರಂಥದ ವಿವರಣೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಕರ್ತನಲ್ಲಿ ಪ್ರಿಯರೇ, ನಾನು ದೇವರ ಮಹಾಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಈ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಿದರು. ನಾನು ಪಂಡಿತನೂ ಅಲ್ಲ, ಪಾರಂಗತನೂ ಅಲ್ಲ. ದೇವರು ನನಗೆ ಎಷ್ಟೆಷ್ಟು ತನ್ನ ಜ್ಞಾನೋದಯ ಕೊಟ್ಟು ತಿಳಿಸ್ತಾನೋ ಅಷ್ಟನ್ನು ನಿಮಗೆ ನಾನು
ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ. ಬೋಧಿಸ್ತೀನಿ ಎಂಬುದಾಗಿ ನಾನು ಹೇಳುವುದಿಲ್ಲ. ದೇವರ ವಾಕ್ಯದಲ್ಲಿರುವಂತ ಪಾರಮಾರ್ಥಿಕ ಸತ್ಯಗಳನ್ನು ಒಂದೊಂದಾಗಿ ನಾವೆಲ್ಲರೂ ಒಟ್ಟಾಗಿ ಧ್ಯಾನಿಸಿ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಕರ್ತನು ತಾನೇ ಮಹಿಮೆ ಹೊಂದಲಿ.